ಓಂ ಮಾತ್ರೇ ನಮಃ. 2025ರದ ವರ್ಷದ ಭವಿಷ್ಯವನ್ನು 12 ರಾಶಿಗೆ ಹೇಗಿರುತ್ತೆ ಅನ್ನೋದನ್ನು ಹೇಳಬೇಕು. ಅವರವರ ಜಾತಕದಲ್ಲಿ ಯಾವುದು ಸಮಯ ನಡೀತಿದೆ ಅದರ ಮೇಲೆ ಇರುತ್ತೆ. ಇದು ಜನರಲ್ ಆಯಿತಾ, ಜನರಲಿ ಆಗಿ ಏನಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಆಯಿತಾ. ಇದು ಪೂರ್ತಿಯಾಗಿ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಇರಲ್ಲ, ಕೆಲವೊಂದು ಮಾತ್ರ ಇರ್ತವೆ. ಯಾಕಂದರೆ ಇದು ಓನ್ಲಿ ಒಂದು ಚಂದ್ರ ನೋಡಿಕೊಂಡು ಚಂದ್ರ ಎಲ್ಲಿದ್ದಾನೆ ಅದ್ರ ಮೇಲೆ ಇಂಪಾರ್ಟೆನ್ಸ್ ಆಗಿ ತೊಗೊಳ್ಳೋದು. ಲಗ್ನದ ಮೇಲಕ್ಕಿಂತ ಚಂದ್ರನ ನೋಡಿ ತಗೊಳ್ಳಿ. ಲಗ್ನನ ಕೂಡ ಕನ್ಸಿಡರ್ ಮಾಡ್ಬೋದು. ನಿಮ್ಮ ಜಾತಕವನ್ನು ನಾವು ನೋಡಿದ್ರೆ ಮಾತ್ರ ಅದು ಕರೆಕ್ಟಾಗಿ ಹೇಳ್ಬೋದು ಆಯಿತಾ. ಸೊ ಮೊದಲು ಸ್ಟಾರ್ಟ್ ಮಾಡಿಬಿಡೋಣ. ಮೊದಲು ಮೇಷರಾಶಿ ಆಯಿತಾ. ಮೇಷರಾಶಿಯವರಿಗೆ ಹೇಗಿದೆ ಜಾತಕ ಅಂದರೆ, ಮೇಷರಾಶಿಯವ್ರದ್ದು ಲಗ್ನ ಲಾರ್ಡ್ ಏನಿದ್ದಾನೆ ಅವನು ವಕ್ರಿಯಾಗಿರ್ತಾನೆ. ಹೊಸ ವರ್ಷಕ್ಕೆ ವಕ್ರಿಯಾಗಿ ಈಗ ಕರ್ಕಾಟಕ ರಾಶಿಯಲ್ಲಿ ಕುತ್ಕೊಂಡಿರೋದ್ರಿಂದ ಅದೇನಾಗುತ್ತೆ, ಮನೆ ಬಿಟ್ಟು ದೂರ ಹೋಗೋಣ, ಮನೆ ಚೇಂಜಸ್ ಮಾಡೋಣ, ಮನೆ ಬದಲಾವಣೆ ಮಾಡೋಣ ಅನ್ನೋದು ತುಂಬ ತಲೆಯಲ್ಲಿ ಬರುತ್ತೆ. ಮತ್ತು ಲ್ಯಾಂಡ್ ಏನಾದ್ರು ಖರೀದಿ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಇರುತ್ತೆ. ಮನಸ್ಸಿಗೆ ಅಷ್ಟು ನೆಮ್ಮದಿ ಇರಲ್ಲ, ಓಡಾಟ ತುಂಬ ಇರುತ್ತೆ. ಈ ಥರ ಲೋನ್ಗಳು ಇದ್ದರೆ ಅದು ತುಂಬಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇರ್ತೀರ. ನಿಮ್ಮ ಗಾಡಿ ಲೋನ್ಗಳು, ವೆಹಿಕಲ್ಗಳು ಅದ್ರ ಬಗ್ಗೆ ಸ್ವಲ್ಪ ಕಷ್ಟ ಬರುತ್ತೆ. ಅಂದರೆ ನೀವು ತುಂಬೋಕ್ಕಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಟೈಮ್ ಬೇಕಾಗುತ್ತೆ ಅನ್ನೋದನ್ನು, ಟೈಮ್ ತೊಗೊಳೋದನ್ನು ನೀವು ಮಾಡ್ಬೋದು. ಬ್ಯಾಂಕಿಗೆ ಹೋಗಿ ಮಾತಾಡಿಕೊಂಡು ಆ ಥರದ್ದೆಲ್ಲ ಸಮಯ ನಡೆಯುತ್ತೆ. ಸಾಲದ ವಿಷಯಗಳು ಮತ್ತೆ ಮತ್ತೆ ಸಾಲ ಮಾಡಬೇಕಾಗುತ್ತೆ, ಅಥವಾ ಮನೆಗೆ ಮತ್ತೊಂದು ಲೋನ್ ತೊಗೊಳ್ಳೋಣ, ಲ್ಯಾಂಡ್ ತೊಗೊಳ್ಳೋಣ ಅನ್ನೋದು ಬರುತ್ತೆ. ಲ್ಯಾಂಡು ಪ್ರಾಪರ್ಟಿಗೋಸ್ಕರ ಲೋನ್ ತೊಗೊಳ್ಳೋಣ ಅನ್ನೋದು ಕೂಡ ಬರುತ್ತೆ. ಹಾಗೆ ನಿಮ್ಮ ಅಕೌಂಟ್ಸಲ್ಲಿ ಏನಿರುತ್ತೆ, ಗುರು ಅಕೌಂಟ್ಸು ಸೆಕೆಂಡ್ ಹೌಸ್ ಏನಂತೀವಿ, ಎರಡನೇ ಮನೆಯಲ್ಲಿ ಗುರು ವಕ್ರಿಯಾಗಿದ್ದಾನೆ ಆಯಿತಾ. ಸೊ ಗುರು ವಕ್ರಿ ಆಗಿದ್ದಾಗ ಏನಾಗುತ್ತೆ, ನಿಮ್ಮ ಅಕೌಂಟ್ಸಲ್ಲಿ ದುಡ್ಡು ಭಾಳ ಬೇಗ ಹೋಗೋದಿರುತ್ತೆ. ನೀವು ದೇವರಿಗೆ ಯಾವುದಾದ್ರು ಕೊಡುವಂಥದ್ದು ಇಟ್ಕೊಂಡಿದ್ರೆ ಅದನ್ನು ಮೊದಲೇ ದೇವಸ್ಥಾನಕ್ಕೆ ಕೊಟ್ಬಿಡಿ. ಗುರು ಅನ್ನೋದು ಮೊದಲು ದೇವಸ್ಥಾನ, ದೇವರು. ಮತ್ತು ನಿಮಗಿಂತ ಹಿರಿಯರ ಕಡೆ ದುಡ್ಡು ಇಸ್ಕೊಂಡಿದ್ರೆ ಅದನ್ನು ವಾಪಸ್ ಮಾಡುವಂಥ ಸಮಯ. ನಿಮ್ಮ ಸೇವಿಂಗ್ಸಿಂದ ದುಡ್ಡು ರಿವರ್ಸ್ ಹೋಗ್ತಾ ಇರುತ್ತೆ, ಬೇಗ ಯಾರ್ಯಾರಿಗೆ ಕೊಡುವಂಥ ಇದ್ರದ್ದು ಅದನ್ನು ಕ್ಲಿಯರ್ ಮಾಡ್ತಾ ಇರ್ತೀರಿ ಅಂತ ಅಲ್ಲಿ ಕಡಿಮೆ ಕೂಡ ಬೀಳುತ್ತೆ. ಅಕೌಂಟ್ಸಿಗೆ ದುಡ್ಡು ಕೂಡ ಕಡಿಮೆ ಬೀಳುವಂಥದ್ದು ಇರುತ್ತೆ. ಮತ್ತು ಹೆಚ್ಚಿಗೆ ನೀವು ಖರ್ಚನ್ನು ನೀವು ನೋಡ್ಬೋದು. ಇದೆಲ್ಲ ಕಾರಣ ಏನಂದರೆ, ದೇವರಿಗೆ ಇಟ್ಟಂತಹ ಒಂದು ದುಡ್ಡನ್ನು ನೀವು ಏನಾದ್ರು ಉಪಯೋಗಿಸಿದರೆ ಅದರಿಂದ ನಿಮಗೆ ಪ್ರಾಬ್ಲಮ್ ಬರುತ್ತೆ, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಅಂತ. ಹಾಗೆ ನಿಮಗೇನೆಂದರೆ ಸಡನ್ನಾಗಿ ದುಡ್ಡು ಕೂಡ ಬರುವಂಥದ್ದು ಇರುತ್ತೆ. ಕೆಲವರಿಗೆ ಏನಿದೆ, ಈ ಶುಕ್ರ ಎರಡನೇ ಮನೆ ಲಾರ್ಡ್, ನಿಮಗೇನು ಶುಕ್ರ ಇದ್ದಾನೆ ಅವನು 11ನೇ ಮನೆಯಲ್ಲಿ ಕುತ್ಕೊಂಡಿದ್ದರಿಂದ, ಲಾಭಸ್ಥಾನದಲ್ಲೇ ಕುತ್ಕೊಂಡಿದ್ದಾನೆ ಶುಕ್ರ ಶನಿ ಜೊತೆ ಕುತ್ಕೊಂಡಿದ್ದರಿಂದ ಸಡನ್ನಾಗಿ ದುಡ್ಡು ಬರುವಂಥದ್ದು ಇರುತ್ತೆ. ಹಾಗೆ ನಿಮ್ಮ ಒಂದು ಅಲ್ಲಿ ಪಾಸಿಟಿವ್ ಆಗಿದ್ದಾನೆ, ಹಾಗಾಗಿ ನಿಮ್ಮ ಒಂದು ಆಭರಣಗಳಿರ್ತವೆ ಅದ್ರ ಬಗ್ಗೆ ಲಕ್ಷ್ಯ ಇರಲಿ, ಹುಷಾರಾಗಿರಿ. ಯಾವುದಾದ್ರು ದೇವಸ್ಥಾನಕ್ಕೆ ಹೋದಾಗ, ಗುರು ವಕ್ರಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋದಾಗ, ಫಂಕ್ಷನ್ ಹೋದಾಗ, ದೇವ್ರ ಕಾರ್ಯಗಳಲ್ಲಿ ಗೋಲ್ಡ್ ಆಗಲಿ ಅಥವಾ ಆಭರಣಗಳಾಗಲಿ ಕಳೆಯೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಹಾಗೆ ಲಾಭಸ್ಥಾನದಲ್ಲಿ ಶುಕ್ರ ಕುತ್ಕೊಂಡಿರೋದ್ರಿಂದ ಸಡನ್ನಾಗಿ ದುಡ್ಡು ಬರುವಂಥದ್ದು ಇರುತ್ತೆ. ಹಳೆಯ ದುಡ್ಡು ಯಾವುದಾದ್ರು ಕೊಡೋದಿದ್ದು, ಯಾರೋ ನಿಮಗೆ ಕೊಡೋರಿದ್ದರೆ ಆದರೂ ಕೂಡ ವಾಪಸ್ ಮಾಡ್ತಾರೆ, ರಿಟರ್ನ್ ಮಾಡೋವಂಥ ಸಮಯ. ಶುಕ್ರ ಮತ್ತು ಶನಿ ಇಬ್ಬರು ದೋಸ್ತಿ ಕುತ್ಕೊಂಡಿರೋದ್ರಿಂದ ಹಳೆಯದು ಯಾವುದಾದ್ರು ಬರೋದಿದ್ದರೆ, ಎಫ್ ಡಿ ಎಲ್ಲ ಇಟ್ಟಿದ್ದಾರೆ ನಿಮ್ಮ ಸೇವಿಂಗ್ಸು, FD ಅಂತ ಏನಾದ್ರು ಬ್ಯಾಂಕಲ್ಲಿ ಇಟ್ಟಿದ್ರೆ ಅದ್ರದ್ದು ಬರುವಂಥದ್ದು, ಆ ದುಡ್ಡು ನಿಮಗೆ ಬಿಡುಗಡೆ ಆಗುವಂಥದ್ದು, ರಿಲೀಸ್ ಆಗುವಂಥದ್ದು ಅದು ಆಗುತ್ತೆ ಆಯಿತಾ. ಈ ಸಮಯದಲ್ಲಿ ನಿಮಗೆ ಸಿಗುವಂಥದ್ದು ಚಾನ್ಸಸ್ಸು ಇರುತ್ತೆ. ನಿಮ್ಮ ಏನು ಜರ್ನಿ, ಅಥವಾ ನೀವು ಏನು ಮಾಡ್ತೀರಿ, 4ನೇ ಮನೆಯಲ್ಲಿ ಕುಜ ವಕ್ರಿ ಆಗಿರೋದ್ರಿಂದ ನೀವೇನು ಮಾಡ್ತೀರಿ, ಬುಧ ಕೂಡ ನಿಮ್ಗೆ 8ನೇ ಮನೇಲಿ ಇರೋದ್ರಿಂದ 3ನೇ ಮನೇಲಿ ಆಡು. ಸೊ ನೀವು ಬೇರೆ ಕಡೆ ಹೋಗಬೇಕು, ತುಂಬ ದೂರ ಪ್ರಯಾಣ ಮಾಡಬೇಕು, ಯಾರಿಗೂ ಹೇಳ್ದಂಗೆ ಸಡನ್ನಾಗಿ ಒಂದು ಪ್ರಯಾಣ ಮಾಡಬೇಕು, ಅಥವಾ ಅಂದರೆ ದೂರ ಹಿಮಾಲಯಕ್ಕೋ ಅಥವಾ ಸಮುದ್ರದ ಮುಂದೆನೋ ಹೊರದೇಶದ ಪ್ರಯಾಣನೋ ಇಂಥದ್ದು ಮಾಡಬೇಕು ಅನ್ನೋದು ತುಂಬ ಬರುತ್ತೆ ತಲೆಯಲ್ಲಿ. ನೀವು ಹೋಗ್ತೀರಾ ಕೂಡ, ಮತ್ತು ನಿಮ್ಮ ಮೊಬೈಲ್ ಕಳೆಯೋ ಚಾನ್ಸಸ್ ಇರುತ್ತೆ. ಮತ್ತು ನಾಟ್ ರೀಚಬಲ್, ನಾಟ್ ರೀಚಬಲ್ ಆಗೋ ಚಾನ್ಸಸ್ಸು ಇರುತ್ತೆ. ಆ ಟೈಮಲ್ಲಿ ನಿಮಗೆ ನಾಟ್ ರೀಚಬಲ್ ಆಗಬೇಕು ಆಯಿತಾ, ಯಾರೂ ಕಾಣಬಾರ್ದು, ದೂರ ಪ್ರಯಾಣ ಮಾಡಬೇಕು ಅನ್ನೋದು ನಿಮಗೆ ತಲೆಯಲ್ಲಿ ಬರುತ್ತೆ. ಮತ್ತು ಮಾಡ್ತೀರಾ ಕೂಡ, ಹೋಗ್ತೀರಾ ಆಯಿತಾ. ಸೊ ಮತ್ತು ಬಾವಿಯಿಂದ ಹುಷಾರಾಗಿರಿ. ಎಲ್ಲರೂ ಜರ್ನಿ ಇತ್ತು, ಕೆರೆಗಳಿಂದ ಸ್ವಲ್ಪ ದೂರ ಇರಿ ಆಯಿತಾ. ಜರ್ನಿ ಎಲ್ಲರೂ ಹೋಗಿದ್ದೀರಾ, ಕೆರೆಗಳನ್ನು ನೋಡ್ತಾ ಇದ್ದೀರಾ, ಎಸ್ಪೆಷಲಿ ಕೆರೆ ಮತ್ತು ಬಾವಿಗಳಿಂದ ಹುಷಾರಾಗಿರಿ. ಮಕ್ಕಳನ್ನು ಕೂಡ ಕೆರೆ ಬಾವಿಯಿಂದ ನೀರಿನಿಂದ ರಕ್ಷಿಸೋದು ಇಂಪಾರ್ಟೆಂಟ್ ಇರುತ್ತೆ. ಅವರು ಇದ್ದರೆ, ನೀರಲ್ಲಿ ಆಟಾಡ್ತಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊತಾ ಇರಿ ಆಯಿತಾ. ಯಾಕಂದರೆ ಇದು 3ನೇ ಏನು ಬುಧ ಇದ್ದಾನೆ, ಅವ್ನ ಮಕ್ಕಳಿಗೂ ಕೂಡ ಕಾರಕ. ಹಾಗೆ ಒಂದು ಫ್ರೆಂಡ್ ಕೂಡ ಕಳೆದೋಗ್ಬೋದು, ದೂರ ಆಗ್ಬೋದು ಅನ್ನೋದು ಕೂಡ ಇರುತ್ತೆ. ನಿಮಗೆ ಪಕ್ಕದಲ್ಲೇ ಇದ್ದವರು ಮನೆ ಖಾಲಿ ಮಾಡ್ತಾರೆ ಅನ್ನೋದು ಕೂಡ ಇರುತ್ತೆ. ಎಲ್ಲಿಗೆ ಹೋದರು, ಏನಾದರೂ ಅನ್ನೋದನ್ನು ಸಿಗೋದೇ ಇಲ್ಲ ಅನ್ನೋ ಥರನೂ ಇರುತ್ತೆ. ಮತ್ತು ಮನೆಯ ಅಕ್ಕಪಕ್ಕದಲ್ಲಿ ಗಲಾಟೆಯಿಂದ ನಾವು ಮನೆ ಚೇಂಜ್ ಮಾಡೋದಂಥದ್ದು ಬರುತ್ತೆ. ಅಲ್ಲಿ ಕೂಡ ಏನೋ ತೊಂದರೆಯನ್ನು ಕಾಣಿಸ್ಕೊಳ್ತವೆ, ಪಕ್ಕದ ಮನೆಯಲ್ಲಿ ಏನೋ ತೊಂದರೆಗಳು ಕಾಣಿಸ್ಕೊಳ್ತವೆ ಆಯಿತಾ. ಸೊ ಇದೇನಾಗುತ್ತೆ, 3ನೇ ಮನೆಯದು ಜರ್ನಿ ಏನಂತೀವಿ, ಅದು ಕಮ್ಯುನಿಕೇಷನ್ ಮಾಡೋಕ್ಕೆ ಇಷ್ಟಪಡಲ್ಲ.
ಆಯಿತಾ. ಅದಕ್ಕೆ ನಾಟ್ ರೀಚಬಲ್ ಅಂತ ಹೇಳಿದ್ನಲ್ಲ, ಅದೇನು ಕಮ್ಯುನಿಕೇಷನ್ಗೆ ನಮಗೆ ಇಷ್ಟ ಇಲ್ಲ, ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದು, ಆಯಿತಾ. ಮತ್ತು ಯಾರಿಗೂ ಕಾಣದಂಗೆ ಬೆಳೆಯುವಂಥದ್ದು ಕೂಡ ನಿಮ್ಮ ತಲೆಯಲ್ಲಿ ಬರುತ್ತೆ. ಇನ್ನೂ ಮಾಡೋಣ, ನಾವು ಬೆಳೆಯೋಣ, ಮತ್ತು ಯಾವುದಾದ್ರು ಒಂದು ಎಜುಕೇಷನ್ ಶುರು ಮಾಡಿ ಹೇಳೋದಿಲ್ಲ, ಅದನ್ನು ನಾವು ಯಾರಿಗೂ ಹೇಳ್ದಂಗೆ ಗುಪ್ತವಾಗಿ ಕೆಲವೊಂದು ಎಜುಕೇಷನ್ನ ಸ್ಟಾರ್ಟ್ ಮಾಡ್ತೀವಿ, ಓದ್ತೀವಿ, ಹೊಸ ಕೋರ್ಸನ್ನು ಮಾಡ್ತೀವಿ ಅನ್ನೋದು, ಅದು ಯಾರಿಗೂ ಹೇಳೋದಿಲ್ಲ ಇಂಥದ್ದು ಮಾಡಿದ್ದೀನಿ ಅಂತ. ಸೊ ಆ ಥರದಲ್ಲಿ ಮಾಡ್ತೀನಿ. ಮತ್ತು ನಿಮಗೆ ಅಸ್ಟ್ರಾಲಜಿ ಕಡೆ ಆ ಥರ ಆಕ್ಯುಲ್ಟ್ ರಿಲೇಟೆಡ್ ಆಗಿರೋಂಥ ವಿಷಯಗಳ ಮೇಲೆ ತುಂಬ ಇಂಟ್ರೆಸ್ಟ್ ಕೂಡ ಬರುತ್ತೆ ಕೆಲವರಿಗೆ, ಆಯಿತಾ. ಇದೆಲ್ಲ ಮೇಷರಾಶಿಗೆ ಸಂಬಂಧಪಟ್ಟಿದ್ದು, ಆಯಿತಾ. ಸೊ ಮನಸ್ಸಿಗೆ ಸಂಬಂಧಪಟ್ಟು ಸ್ವಲ್ಪ ಬೇಜಾರಿರುತ್ತೆ, ಕೋಪ ಬರುತ್ತೆ ಮನೆಯಲ್ಲಿ ಒಂದು ಏನಂದರೆ ಬೆಲ್ಲದ ದೀಪ ಹಚ್ಚಿ, ಆಯಿತಾ, ಅಥವಾ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ಬೆಲ್ಲದ ದೀಪ ಹಚ್ಚಿ, ಮನೆ ಈಗ ವೀಕಾಗಿ ಕಾಣಿಸುತ್ತೆ, ನಿಮ್ಮ ಮನೆ ಏನಿದೆ ಅದು ಈಗ ವಾಸ್ತು ದೋಷ ಕಾಣಿಸ್ಕೊಳ್ಳುತ್ತೆ, ವೀಕ್ ಆಗಿರುತ್ತೆ, ಈ ವರ್ಷದಲ್ಲಿ ವೀಕ್ ಆಗಿರುತ್ತೆ, ಅದಕ್ಕೆ ಮನಸ್ಸು ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ, ಆಯಿತಾ. ಎಸ್ಪೆಷಲಿ ದಕ್ಷಿಣ ದಿಕ್ಕಿನಲ್ಲಿ ನೀರು ಇಡ್ದಂಗೆ ನೋಡಿ, ಅಂದರೆ ಬ್ಲೂ ಕಲರ್ ಬರ್ದಾಗೆ, ನೀರು ಅಲ್ಲಿ ಸೋರ್ದ ಹಾಗೆ ಅಂಥದ್ದನ್ನು ಸ್ವಲ್ಪ ನೋಡಬೇಕು. ದಕ್ಷಿಣದಲ್ಲಿ ನೀರಿಗೂ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ನಿಮ್ಮ ಮನಸ್ಸು ಕೂಡ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಆಯಿತಾ. ಸೊ ಅದರ ಅರ್ಥ ಏನಂದರೆ, ಎಮೋಷ್ನಲಿ ನಿಮಗೆ ನೋವು ಅಂದರೆ ನೀವು ಬೈತಾ ಜಗಳ ಆಡ್ತಾ ಅಳ್ತಾ ಇರಲ್ಲ, ಆ ಥರ ಜಗಳ ಆಡ್ತಿದ್ದೀವಿ ಮತ್ತು ಅಳ್ತಾ ಇದ್ದೀವಿ, ಎಮೋಷನ್ಲಿ ತುಂಬ ಹರ್ಟ್ ಆಗುತ್ತೆ ಅನ್ನೋ ಥರ, ಆಯಿತಾ. ಸೊ ಅದು ಚಂದ್ರ ಬಂದು ಆ ಟೈಮಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಇರೋದ್ರಿಂದ ಅದು ನೆಟ್ವರ್ಕಿಂಗ್ ರಿಲೇಟೆಡೇ ಇರ್ತದೆ. ಮೊಬೈಲ್ ಕಳೆದೋಗಿ ನಿಮಗೆ ಎಲ್ಲವೂ ನಷ್ಟ ಆಗ್ಬೋದು ಅಂತ ಇರುತ್ತೆ. ಮತ್ತು ಸ್ಕ್ಯಾಮ್ಗಳಿಂದ ನೀವು ಹುಷಾರಾಗಿ ಕೂಡ ಇರಬೇಕು, ಅದಕ್ಕೋಸ್ಕರ. ಹಾಗೆ 5ನೇ ಮನೆ ಲಾರ್ಡ್ ಏನಂದರೆ ಅವನು 9ನೇ ಮನೆ ಇದ್ದಾನೆ. ದೂರ ಲಾಂಗ್ ಜರ್ನಿ ಮಾಡ್ತೀವಿ, ಅದೇ ಪ್ರಯಾಣ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಖುಷಿಗೋಸ್ಕರ, ಸಂತೋಷಕ್ಕೋಸ್ಕರ ದೂರ ಹೋಗ್ತೀವಿ, ಒಂದು ಹೊಸ ಸಬ್ಜೆಕ್ಟ್ ಏನೋ ಓದ್ತೀವಿ, ದೇವ್ರದ್ದು ರಿಲೇಟೆಡ್ ಆಗಿ ಓದ್ತೀವಿ, ಸ್ಟಡಿ ಮಾಡ್ತೀವಿ, ಭಗವದ್ಗೀತೆ ಓದ್ಬೋದು, ದೂರ ಹೋಗಿ ದೇವಸ್ಥಾನ ನೋಡ್ಬೋದು, ಎತ್ತರದ ಪ್ಲೇಸ್ಗಳನ್ನು ನೋಡ್ಬೋದು, ಹಿಮಾಲಯ ಥರ, ಕಾಶಿ ಥರ, ಆ ಥರ ಪ್ಲೇಸ್ಗಳಿಗೆ ಹೋಗ್ಬೋದು ಅಂತ, ಆಯಿತಾ. ಸೊ ಹಾಗೆ 6ನೇ ಮನೆ ಲಾರ್ಡ್ ಏನಿದ್ದಾನೆ ಅವನು 8ನೇ ಮನೆಯಲ್ಲಿದ್ದಾನೆ. ಗುಪ್ತ ಶತ್ರುಗಳು ಇರ್ತಾರೆ, ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ನ ಇದು ಮಾಡ್ಬೋದು, ಹುಷಾರಾಗಿರಬೇಕು, ಅದ್ರ ಬಗ್ಗೆ ನಿಮ್ಗೆ ತುಂಬ ಲಕ್ಷ್ಯ ಇರಬೇಕು. ನಿಮ್ಮದು ಮೊಬೈಲ್ನ ಮೊದಲೇ ಸೇಫ್ಟಿಯಾಗಿ ಇಟ್ಕೊಳ್ಳಿ, ಅಂದರೆ ನಿಮ್ಮ ಮೊಬೈಲಲ್ಲಿ ಆದಷ್ಟು ಪ್ರೊಟೆಕ್ಷನ್ನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಬುಧ 8ನೇ ಮನೆಯಲ್ಲಿರೋದು ಆ್ಯಕ್ಚುಲಿ ಆಯುಷ್ಯಕಾರಕ ಆಗಿರ್ತಾನೆ, 2ನೇ ಮನೆಗೆ ನೋಡ್ತಾನೆ, ಆದರೆ ಅಲ್ಲಿಂದ ಡಿಜಿಟಲ್ ನೀವು ಪೇ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಬಹಳ ಲಕ್ಷ್ಯ ವಹಿಸಬೇಕಾಗುತ್ತೆ ಮೇಷರಾಶಿಯವರು. ಇದು ಮಿಲಿಟರಿವರೆಗೂ ಸಂಬಂಧಪಟ್ಟಿರುತ್ತೆ. ಸೊ ಶತ್ರು, ರೋಗ, ಋಣ ಅನ್ನೋ ಒಂದು ಪ್ಲೇಸಲ್ಲಿ 8ನೇ ಮನೆಯಿಂದ ನರ್ವ್ಸ್ಗೆ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಬರ್ಬೋದು, ಆಯಿತಾ. ಅದ್ರ ಬಗ್ಗೆ ಹುಷಾರಾಗಿರಿ. ನರ್ವ್ಸ್ ಬಗ್ಗೆ ನೀವು ಹೆಚ್ಚು ಕೇರ್ ತೊಗೋಬೇಕು. ಚೇಪೆಕಾಯಿ ಅಂತೀವಿ, ಪೇರು ಅಂತೀವಿ, ಅದನ್ನು ತಿನ್ನಬೇಕು, ತುಂಬ ಒಳ್ಳೆಯದು ಹೆಲ್ತಿಗೆ, ಮತ್ತು ನಿಮ್ಗೆ ಅದಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಡಾಕ್ಟರ್ಸ್ಗೂ ತೋರಿಸ್ಬೋದು, ಆಯಿತಾ. ಕೆಲವರಿಗೆ ಮಗು ಆಗಲಿಲ್ಲ ಅಂದರೆ ಮಗು ಕೂಡ ಆಗುತ್ತೆ ಈ ಸಮಯದಲ್ಲಿ, ಅದು ಕೂಡ ವಿಶೇಷತೆ ಇದೆ ಜಾತಕಕ್ಕೆ ಮೇಷರಾಶಿಯವರಿಗೆ, ಆಯಿತಾ. ಸೊ 7ನೇ ಮನೆ ಏನು ಲಾರ್ಡ್ ಇರ್ತಾನೆ, ನಮ್ಮ ಹೆಂಡತಿ ಅಂತ ಅಥವಾ ಗಂಡ ಅಂತ ಏನು ನೋಡ್ತೀರಿ ನೀವು, ಸೊ ಅದನ್ನು ನಾವು ಹೇಳ್ತೀವಿ. ಅದು ಒಂದು ಶನಿ ಶುಕ್ರದಿಂದ ಹಸ್ಬೆಂಡ್ದು ಹೆಲ್ತ್ ಬಗ್ಗೆ ತುಂಬ ಕೇರ್ ವಹಿಸಬೇಕಾಗುತ್ತೆ. ಮತ್ತು ಅವರು ಜರ್ನಿಯಲ್ಲಿ ಹೋಗ್ಬೋದು ಅಥವಾ ಫ್ಲೈಟಲ್ಲಿ ಹೋಗ್ಬೋದು, ಅದ್ರ ಬಗ್ಗೆ ಟೈಮ್ ನೋಡ್ಕೊಂಡು ಪ್ರಯಾಣ ಮಾಡುವಂಥದ್ದು ಒಳ್ಳೆಯದು, ಅವ್ರ ಜೊತೆಗೆ ನೀವು ಹೋಗ್ತೀರಂದರೆ, ಆಯಿತಾ. ಯಾಕಂದರೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಏನೋ ಇದೆ, ಹಳೆಯ ಪ್ಲೇಸ್ಗಳನ್ನು ನೀವು ನೋಡುವುದು, ಓಲ್ಡ್ ಪ್ಲೇಸ್ಗಳನ್ನು ನೀವು ನೋಡುವುದು, ಆ ಥರದೊಂದು ಚಾನ್ಸ್ ಅಂತೂ ಇದೆ, ಒಳ್ಳೆಯದು ಇದೆ. 11ನೇ ಮನೆಯಲ್ಲಿ ಲಾಭಕರ ಸ್ಥಾನನೇ, ಜೊತೆಗೆ ಶನಿನೂ ಕುತ್ಕೊಂಡಿದ್ದರಿಂದ ಕಿಡ್ನಿ ಬಗ್ಗೆ ತುಂಬ ಹುಷಾರಾಗಿರಬೇಕು. ಕೆಲವರಿಗೆ ಅದು ನೆಗೆಟಿವ್ ಕೂಡ, ಯಾಕಂದರೆ ಇಲ್ಲಿ ಕುಜ ಕೂಡ 8ನೇ ಮನೆ ಅವ್ರಿಗೆ 8ನೇ ಆಸ್ಪೆಕ್ಟು ಮಾಡ್ತಾ ಇದ್ದಾನೆ, ಅದು ಕೂಡ ನೋಡಬೇಕಾಗುತ್ತೆ ಜಾತಕದಲ್ಲಿ. ಬರೀ ಒಳ್ಳೆ ಪ್ಲೇಸಲ್ಲಿ ಕೂತಿದ್ದಾನೆ ಅಲ್ಲ, ಅಲ್ಲಿ ಕುಜ ಕೂಡ ನೆಗೆಟಿವ್ ಆಸ್ಪೆಕ್ಟ್ ಬಿಟ್ಟಿದ್ದಾನೆ, ಅದು ವಕ್ರಿಯಾಗಿ. ಸೊ ಪ್ರಯಾಣದಲ್ಲಿ ನೀವು ಭಾಳ ಹುಷಾರಾಗಿದ್ದು, ಗಂಡ ಹೆಂಡತಿ ಇಬ್ಬರು ಸೇರಿ ಹೋಗ್ತೀರಿ ಅಂದಾಗ ಹುಷಾರಾಗಿರಬೇಕು. ಮತ್ತು ಕಿಡ್ನಿ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಅವ್ರಿಗೇನೋ ಪ್ರಾಬ್ಲಮ್ ಆಗುತ್ತೆ ಆ ಥರದಲ್ಲಿ ಅಂದರೆ ನೀವು ಗಮನ ವಹಿಸಬೇಕು, ಹಾಸ್ಪಿಟಲಿಗೆ ತೋರಿಸ್ಬೇಕು, ಅದನ್ನೆಲ್ಲ ಮೊದಲೇ ಹುಷಾರಾಗಿ ಅದ್ರ ಬಗ್ಗೆ ಎಚ್ಚರ ವಹಿಸೋದು ಒಳ್ಳೆಯದು, ಆಯಿತಾ. ಸೊ 9ನೇ ಮನೆ ಲಾರ್ಡ್ ಏನಿದ್ದಾನೆ ಅವರು 2ನೇ ಮನೆಗೆ ಬಂದಿರೋದ್ರಿಂದ ದೇವರಿಗೆ ಸಂಬಂಧಪಟ್ಟು ಯಾವುದಾದ್ರೂ ನಿಮಗೆ ತಂದೆಗೆ ಋಣ, ದೇವ್ರದ್ದು ಋಣ ಅಂತ ಇದ್ದರೆ ಅದನ್ನು ಮೊದಲೇ ದೇವರಿಗೆ ಒಪ್ಪಿಸ್ಬಿಡಿ, ಅದು ನಿಮಗೆ ಮನೆಗೆ ತುಂಬ ಎಫೆಕ್ಟ್ ಮಾಡುತ್ತೆ, ಆಯಿತಾ. ಮತ್ತು ನಿಮಗೆ ಸಂಬಂಧಪಟ್ಟದ್ದೇ ಇರುವಂಥದ್ದು, ಅಂದರೆ ನಿಮ್ಮ ಕುಲದೇವತೆ ಆಗಿ, ಇಷ್ಟ ದೇವತೆ ಆಗಿ, ಅಲ್ಲೇ ಇದ್ದರು, ಬೇರೆ ಯಾರೋ ಹೇಳಿದ್ರು ಅಂತ ಯಾವುದೋ ದೇವ್ರನ್ನ ತಂದಿದ್ದರೆ ಮನೆಯಲ್ಲಿ, ಅದನ್ನು ತೆಗೆದುಬಿಡಿ, ಅದನ್ನೆಲ್ಲ ಇಡಬೇಡಿ. ನಿಮ್ಮ ದೇವರು, ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವ್ರನ್ನ ಪೂಜೆ ಮಾಡಿ. ಯಾವುದೇ ದೇವರು ನೀವು ಮತ್ತೆ ಹೇಳಿದ್ರು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆದರೆ ಬೇರೆ ಕಡೆಯಿಂದ ತಂದು ಅದನ್ನು ಪೂಜೆ ಮಾಡಿ ನಿಮ್ಮ ದೇವರು ಡಿಸ್ಟರ್ಬ್ ಆದರೆ ಅದು ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, DNA ರಿಲೇಟೆಡ್ ಅಷ್ಟೆಲ್ಲ ಪ್ರಾಬ್ಲಮ್ ಕೊಡುತ್ತವೆ, ಆಯಿತಾ. ಸೊ ಇದು 9ನೇ ಮನೆಯಲ್ಲಿ ನಿಮಗೆ ಏನು ನಿಮ್ಮ ಲಾಭಸ್ಥಾನ, ಫಾರ್ಚೂನ್ ಅಂತೀವಲ್ಲ, ಅದು ಸ್ವಲ್ಪ ವಕ್ರಿ ಆಗಿರೋದ್ರಿಂದ
ನಿಮ್ಮ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಕೊಡುವಂಥದ್ದು ಇದೆ. ನೀವು ಸಡನ್ನಾಗಿ ಹಾಗಂತ ಇದು ಮನಿ ಕೂಡ ಕೊಡುತ್ತೆ, ದುಡ್ಡು ಕೂಡ ಕೊಡುತ್ತೆ. ಅದು ಅದೃಷ್ಟ. ನೀವು ಅಂದರೆ ನಿಮಗೆ ಗೊತ್ತಿಲ್ಲದೆ ಆಯಿತಾ, ನೀವು ಯಾರಿಗೂ ಹೇಳ್ದ ಹಾಗೆ ನೀವು ಆಯಿತಾ, ನಿಮಗೆ ಅರಿವಿಲ್ಲದೆ ನೀವು ನಿಮ್ಮ ಒಂದು ಸಣ್ಣ ಹೆಲ್ಪಿಂದ ಯಾರಿಗಾದ್ರು ತುಂಬ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಿದ್ದರೆ, ಎಜುಕೇಷನ್ ರಿಲೇಟೆಡ್ ಆಗಿ ಹೆಲ್ಪ್ ಆಗಿದ್ದರೆ ಆಯಿತಾ, ಅಥವಾ ದಾನ ಧರ್ಮವನ್ನು ಮಾಡಿದರೆ, ಇದೇ ಗುರು ವಕ್ರಿಯಾಗಿರೋನು ನಿಮಗೆ ಲಾಭ ಕೊಡ್ತಾನೆ, ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಕೊಡ್ತಾನೆ. ಅಕೌಂಟ್ನ ತುಂಬ ಎಕ್ಸ್ಟೆಂಡ್ ಮಾಡ್ತಾನೆ, ಎಕ್ಸ್ಪಾಂಡ್ ಮಾಡ್ತಾನೆ ಆಯಿತಾ. ಅಷ್ಟು ಗುರು ವಕ್ರಿಯಾಗಿ ಕೂಡ ಕೊಡ್ತಾನೆ, ಅಂದರೆ ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯಕ್ಕೋಸ್ಕರ. ಹಾಗೆ 10ನೇ ಮನೆಯಲ್ಲಿ ಯಾರು ಶನಿ ಏನಿದ್ದಾರೆ ಅವರು ಕೂಡ ನಿಮಗೆ 11ನೇ ಮನೆಯಲ್ಲಿ ಲಾಭಕರ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಜಾಬ್ ರಿಲೇಟೆಡ್ ಆಗಿ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಸಡನ್ನಾಗಿ ಇನ್ಕ್ರಿಮೆಂಟ್ ಎಲ್ಲ ಸಿಗುತ್ತೆ ಆಯಿತಾ. ಸೊ ಅದು ತುಂಬ ಒಳ್ಳೆಯದು. 11ನೇ ಮನೆಯಲ್ಲಿ ಕೂತ್ಕೊಂಡು ಶುಕ್ರ ಜೊತೆ ಕೂತ್ಕೊಂಡಿರೋದ್ರಿಂದ ಸಡನ್ ನಿಮಗೆ ಹಿಂದಿಂದ ಯಾವ್ದಾದ್ರು ದುಡ್ಡು ನಿಮಗೆ ಬರುವಂಥದ್ದು ಇದ್ದರೆ ಅದರಲ್ಲಿ ಸಡನ್ನಾಗಿ ಬರುತ್ತೆ. 11 ಲಾಭ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ ಎಲ್ಲ ಆಗುತ್ತೆ, ತುಂಬ ಒಳ್ಳೆಯದಿದೆ. ಜಾಬ್ ರಿಲೇಟೆಡ್ ಆಗಿ ತುಂಬ ಪ್ರಮೋಷನ್ ಆಗೋದು, ಅಕೌಂಟ್ಸ್ ಎಲ್ಲ ತುಂಬ ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂಥದ್ದು, ನಿಮಗೆ ಇನ್ನೂ ಒಂದು ಅಕೌಂಟ್ ಮಾಡ್ಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇದೆ. 11ನೇ ಮನೆಯಲ್ಲಿ ಶನಿ ಶುಕ್ರ ಇರೋದ್ರಿಂದ ದೊಡ್ಡವರಿಂದ ನಿಮಗೆ ಲಾಭ ಆಗುತ್ತೆ ಆಯಿತಾ. ಮತ್ತು ಹೆಣ್ಮಗಳಿಂದ ವಿಧವೆಗೆ ಸಹಾಯ ಮಾಡಿ, ನಿಮಗೆ ಲಾಭಕರ ಇದೆ ಈ ಟೈಮಲ್ಲಿ. ಮತ್ತು ದೇವರು ಈ ರಾಹುಗೆ ಸಂಬಂಧಪಟ್ಟು ಅಂದರೆ ಚೌಡೇಶ್ವರಿ, ಚಾಮುಂಡೇಶ್ವರಿ, ದುರ್ಗಾ, ಮಾರಿಕಾಂಬೆ ಇಂಥ ದೇವರುಗಳಿಗೆ ಸೇವೆಯನ್ನು ಮಾಡಿ, ಇದು ಲಾಭಕರವಾಗಿದೆ. ಈ ವರ್ಷದಲ್ಲಿ ನಿಮಗೆ ಆ ದೇವರ ಸೇವೆ ಮಾಡೋದ್ರಿಂದ ತುಂಬ ಲಾಭಕರ ಇದೆ. ಸಡನ್ ಮನಿ ಬರುತ್ತೆ. ಸಡನ್ನಾಗಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಬಂದರೆ ಅದರಿಂದ ಒಳ್ಳೆಯದಾಗುತ್ತೆ. ಮತ್ತು ಇದು ಕೂಡ ಪ್ರಯಾಣದಲ್ಲಿ ಮಕ್ಕಳ ಹೆಲ್ತ್ ಬಗ್ಗೆ ಕೂಡ ನೀವು ಕೇರ್ ಮಾಡಬೇಕಾಗುತ್ತೆ ಆಯಿತಾ. 12ನೇ ಮನೆಯಲ್ಲಿ ರಾಹು 12ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿರೋದ್ರಿಂದ ಲಾಭಕರ ಪ್ರಯಾಣಕ್ಕೆ, ಅಂದರೆ ಬಹಳ ಚಾನ್ಸಸ್ ಅಂದರೆ ನೀವು ಊರು ಬಿಟ್ಟು ದೂರ ಹೋಗೋಕ್ಕೆ, ಇಡೀ ಮನೆಯವರು ಎಲ್ಲರೂ ಸೇರಿಕೊಂಡು, ಫ್ಯಾಮಿಲಿಯವರು ಸೇರಿಕೊಂಡು ನೀವು ದೂರ ಪ್ರಯಾಣ ಮಾಡ್ತೀರಿ ಆಯಿತಾ, ಹೋಗ್ತೀರಿ. ಹಳೆಯ ಓಲ್ಡ್ ಪ್ಲೇಸ್ಗಳನ್ನು ನೋಡಬೇಕು, ಅಂದರೆ ಹಳೆಯ ದೇವಸ್ಥಾನಗಳಂತ ನೋಡುವಂಥದ್ದು ಆಯಿತಾ, ಅಂಥದ್ದೆಲ್ಲ ಇದೆ. ಮತ್ತು ತುಂಬ ನಿಮ್ಮದು ಓಲ್ಡ್ ಕನಸು, ಡ್ರೀಮ್, ಇಂಥದ್ದಲ್ಲಿ ಹೋಗಬೇಕು, ಇಂಥ ಪ್ಲೇಸಲ್ಲಿ ಹೋಗಬೇಕು ಅನ್ನೋದು ಈಗ ಈಡೇರುತ್ತೆ. ಅಂಥದಕ್ಕೆಲ್ಲ ನಿಮಗೆ ಈಗ ಪ್ರೆಷರ್ ಮಾಡುತ್ತೆ, ಫೋರ್ಸ್ ಮಾಡುತ್ತೆ ನಿಮಗೆ ಹೋಗಬೇಕು ಅಂತ ಆಯಿತಾ. ಇದಿಷ್ಟು ಮೇಷರಾಶಿ ಹೊಸ ವರ್ಷದ 2025 ಏನಿದೆ ಅದು ಈ ವರ್ಷದಲ್ಲಿ ನಡೆಯುವಂಥದ್ದು. ನಿಮ್ಮ ಜಾತಕಕ್ಕೆ ನಿಮ್ಮ ಸಮಯ ನೋಡಿ ಕೂಡ ನಾವು ಹೇಳಬೇಕಾಗುತ್ತೆ, ಈಗೇನು ನಡೀತಿದೆ ಆ ಸಮಯಕ್ಕೆ ಅನುಗುಣವಾಗಿ ಕೂಡ ಹೇಳಬೇಕಾಗುತ್ತೆ. ಯಾವುದು ಬಲ ಇದೆ, ಲಗ್ನ ಬಲ ಇದೆಯೋ, ಚಂದ್ರ ಬಲ ಇದೆಯೋ, ಅದ್ರ ಮೇಲೆ ಯಾವುದು ನೀವು ತಗೋಬೇಕು ಅನ್ನೋದು ಕೂಡ ಹೇಳಿ, ಅದನ್ನು ನಿಮ್ಮ ಜಾತಕ ಹೇಳುವಂಥದ್ದು ಮತ್ತು ನಿಮಗೆ ನಡೀತಿರೋ ಸಮಯದ ಮೇಲೆ ಅದು ಡಿಫ್ರೆಂಟ್ ಆಗುತ್ತೆ ಆಯಿತಾ. ಹಾಗೆ ನಾನು ಮುಂದೆ ನ್ಯೂಮರಾಲಜಿ ಕೂಡ ಬಗ್ಗೆ ಹೇಳೋನಿದ್ದೇನೆ. ಇದು ಮೇಷರಾಶಿದು. ನೆಕ್ಸ್ಟ್ ವೃಷಭ ರಾಶಿದ್ದು ಹೇಳ್ತೇನೆ. ಓಂ ಮಾತ್ರೇ ನಮಃ.